ಗೊರ್ಕೆ ಇದೆಯಲ್ಲ, ಹೌದು. ಗೊರ್ಕೆ ಸ್ನೋರಿಂಗ್ ಅದು ಒಂದು ಲಿಮಿಟ್ವರೆಗೆ ಇದ್ದರೆ ಓಕೆ, ಅಕ್ಸೆಪ್ಟಬಲ್. ಒಂದು ಲಿಮಿಟ್ ಕ್ರಾಸ್ ಆದರೆ ಏನಾಗುತ್ತೆ, ಆ ಟೈಮ್ನಲ್ಲಿ ಗೊರ್ಕೆ ಹೊಡೆಯುವ ಟೈಮ್ನಲ್ಲಿ ಅವರಿಗೆ ಆಕ್ಸಿಜನ್ ಸರಿಯಾಗಿ ಬಾಡಿಗೆ ಹೋಗೋದಿಲ್ಲ. ನಾವು ಕೈಯಲ್ಲಿ ಮೆಷರ್ ಮಾಡಿದರೆ ಪಲ್ಸ್ ಆಕ್ಸಿಮೀಟರ್ನಲ್ಲಿ ಅವರ ಆಕ್ಸಿಜನ್ ರಿಕ್ವೈರ್ಮೆಂಟ್ 95% ಅಂತ ಇದ್ದರೆ ಪಲ್ಸ್ ಆಕ್ಸಿಮೀಟ್ರಲ್ಲಿ ಅವರಿಗೆ 65% ಹೋಗ್ಬಿಡುತ್ತೆ. ಸೊ ಬಾಡಿಲಿ ಆಕ್ಸಿಜನ್ ಕಡಿಮೆ ಆಗಿ ವೇರಿಯಸ್ ತುಂಬ ಕಾಯಿಲೆಗಳು ನೋಡ್ತೇವೆ. ಹಾರ್ಟ್ ಅಟ್ಯಾಕು ಒನ್ ಆಫ್ ದಿ ಕಾಯಿಲೆ. ಸೊ ಯಾರಿಗೆ ಡಾಕ್ಟರ್ಸ್ ಡಿಸ್ಕಸ್ ಮಾಡ್ತಾ ಅವರಿಗೆ ಸರ್ ತುಂಬ ಗೊರಕೆ ಹೊಡಿತಾರೆ, ಉಸಿರು ಕಟ್ಟಿದಾಗ ಆಗುತ್ತೆ ಅಂಥವರಿಗೆ ನಾವು ಸ್ಲೀಪ್ ಸ್ಟಡಿ ಅಂತ ಹೇಳಿ ಮಾಡಿ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾನ ಕಂಡುಹಿಡಿದು ಮೊದಲೇ ಟ್ರೀಟ್ಮೆಂಟ್ ಕೊಟ್ಟರೆ ಹಾರ್ಟ್ ಅಟ್ಯಾಕ್ ಹೋಗುವುದು ತಡೆಗಟ್ಟು. ದಿಸ್ ಇಸ್ ವೆರಿ ಸರ್ಪ್ರೈಸಿಂಗ್. ಗೊರಕೆನೂ ಅತಿಯಾದ ಲಿಮಿಟ್ ಕ್ರಾಸ್ ಆದರೆ ಅದೊಂದು ಕಾಯಿಲೆ ಫಾರ್ಮಿಗೆ ಟರ್ನ್ ಆದರೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಎಪಿಸೋಡ್ಸ್ ಅಂತ ಸುಮಾರು ಸೆಕೆಂಡ್ಸ್ ಗಟ್ಟಲೆಗಳ ಒಟ್ಟಿಗೆ ಅವರ ಉಸಿರಾಟದ್ದು ಕಾರ್ಯ ನಿಂತು ಹೋಗ್ಬಿಡುತ್ತೆ. ಅವರಿಗೆ ಅಪ್ ಟು 30 seconds ನಿಂತು ಹೋದರೆ ಬಾಡಿಗೆ ಕಷ್ಟ ಆಗಿ ಮತ್ತೆ ಅವರು ಗೊರಕೆಯಿಂದ ಎಚ್ಚರ ಆಗೋದು, ಮತ್ತೆ ನಿದ್ದೆಗೆ ಹೋಗೋದು, ಮತ್ತೆ ಗೊರಕೆಯಿಂದ ಎಚ್ಚರ ಆಗೋದು, ಇದೇ ಸೈಕಲ್. ಸೊ ಡಿಸ್ಟರ್ಬ್ಡ್ ಸ್ಲೀಪಿಗೆ ದಿಸ್ ಈಸ್ ಒನ್ ಆಫ್ ದಿ ರೀಸನ್ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ.